ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇದು ನನ್ನ ಫಸ್ಟ್ನೇ ವೀಡಿಯೋ ಈ ಚಾನಲ್ಗೆ. ನಂದು ಪ್ರೀವಿಯಸ್ ಚಾನಲ್ ಇತ್ತು, ಅದು ಒಂದು ಸ್ವಲ್ಪ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಡಿಲೀಟ್ ಆಯಿತು. ಈ ಚಾನಲಲ್ಲಿ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡೈಲಿ ಲಾಗಲ್ಲಿ ನನ್ನ ಫ್ಯಾಮಿಲಿ, ನಾನು, ನನ್ನ ಫ್ರೆಂಡ್ಸು, ಏನೇನು ನಡೆಯುತ್ತೆ ನನ್ನ ಲೈಫಲ್ಲಿ ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕನಕಪುರದ ಫೇಮಸ್ ಲಾಗರು ನಾಗೇಂದ್ರ ಕನ್ನಡಿಗ ಅಂತ. ಹೇಳಿ, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ. ಅರ್ಥ ಆಯಿತು ಅನ್ಸುತ್ತೆ. ಇವ್ರ ಹೆಸರು ಪವನ್ ಅಂತ, ಇವ್ರ ಹೆಸರು ಕನ್ನಡಿಗರು ಅಂತ. ಸ್ನೇಹಿತರೆ ನಮಸ್ಕಾರ, ನಾಗೇಂದ್ರ ಕನ್ನಡಿಗ ಕನಕಪುರ. ಯಥಾ ಪ್ರಕಾರ ಇನ್ಸ್ಟಾಗ್ರಾಮ್ ಅಲ್ಲಿ ವಾಯ್ಸ್ನ ಕೇಳ್ತಾನೆ ಇರ್ತೀರಾ. ಇವತ್ತು ಏನೋ ಹೊಸದಾಗಿ ಶುಭ ರೈಸಿ ಅಂತ ಅಂದ್ಬಿಟ್ಟು ಬಂದು ವಿಡಿಯೋ ಮಾಡ್ಕೊಂಡ್ರು. ಒಳ್ಳೇದಾಗ್ಲಿ. ಏನು ನಿಮ್ಮ ಚಾನಲ್ ಹೆಸರು ಬ್ರಾ? ಟಿಪಿಕಲ್ ಯಶ್ ಅಂತ ಹೊಸದಾಗಿ ಚಾನಲ್ ಆಯ್ತು, ಒಂದು ಚಾನಲ್ನ ಓಪನ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವ್ರಿಗೂ ಸಪೋರ್ಟ್ ಮಾಡ್ತಾ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಂಗೆ ದಯವಿಟ್ಟು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇವ್ ಭಗವಂತನೇ ನೋಡಿ ಗೈಸ್, ಹಿಂಗೆ ಇಂಥ ಜನಗಳು ಅವರ ಜೊತೆಗೆ ಯಾವುದೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಒಂದು ಟ್ವಿಸ್ಟ್ ಇರಬೇಕು. ಸೊ ಅದಕ್ಕೋಸ್ಕರ ಇವ್ರ ಕಡೆಯಿಂದ ರಿಯಾಕ್ಷನ್ ಹೆಂಗ್ ಬರುತ್ತೆ ನಾವು ಚೆಕ್ ಮಾಡ್ಲಿಕ್ಕೋಸ್ಕರ ಆತರ ಹೇಳಿದೆ. ಒಳ್ಳೇದಾಗಿ ಹೊಸದಾಗಿ ಚಾನಲ್ ಮಾಡ್ತಾರಂತೆ. ಬೆಳಿಲಿ, ಬೆಳೆಸ್ಕೊಳ್ಳಿ, ಅರ್ನು ಬೇಗ ಮಾಡೋ ಅಂತ ಆಯ್ತು ಕೆಪಾಸಿಟಿ ಭಗವಂತ ಇವ್ರು ಕೊಡ್ಲಿ. ಮನೇಲಿ ಸುಮ್ಮನೆ ಕೂತಿರ್ತೀರಲ್ಲ ಕೆಲಸಗಳ ಒತ್ತಡದಲ್ಲಿ, ಅವಾಗ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಬಿಡಿ ಅಷ್ಟೇ. ಆಯ್ತು, ಆಮೇಲೆ ಒಳ್ಳೇದಾಗ್ಲಿ. ಹೋಗ್ಬಾ ಅಂತ ಕಳಿಸ್ತಾ ಇದೀರಲ್ಲ, ನಾನ್ ಬೇರೆ ಹೋಯ್ತಾ ಇದ್ದೀನಿ ಮುಂದಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕ್ರಿ ಹಿಂಗೆ ಹೋಗ್ಬಿಡು ಅಂತ ಕಿಕ್ ಬೇಕು ಅಂತಾರೆ. ಅದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವ್ರ ತರ ಹೋಗ್ಬಿಡು ಅಂತ ಹೇಳಿದೆ, ಇವ್ರು ಹೋಗ್ಬಿಡು ಹೋಗ್ಬಾ ಅನ್ನೋದಕ್ಕೂ ಹೋಗ್ಬಿಡು ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ. ತುಂಬಾ ಇದೆ ಗೈಸ್. ಆಚೆ ಕಡೆ ಬೇರೆ ಮಳೆ ಬರ್ತಿದೆ. ಯಾರು ಅಡ್ನಾಸಲ್ಲಿ ಬಟ್ಟೆಗಳು ತಗೋಬೇಕು ಅಂದ್ರೆ ಇಲ್ಲಿಗೆ ಬನ್ನಿ. ಬಟ್ಟೆಗಳು ಗೈಸ್, ಕನಕಪುರದಲ್ಲಿ ಹೆವಿ ಮಳೆ ಬರ್ತಿದೆ ಅನ್ಕೊಂಬಿಡಿ. ಲೈಟಾಗೆ ಎಷ್ಟೋ ತಿಂಗಳ ಮೇಲೆ ಉಯ್ತಾ ಇದೆ ಮಳೆ, ನೋಡ್ಕೊಂಬಿಡಿ. ನೆನ್ನೆಯಿಂದ ಸ್ಟಾರ್ಟ್ ಆಗಿರೋದು. ಎಷ್ಟು ದಿನ ಆಗಿತ್ತು ಹೋಗಿ? ಎಷ್ಟು ತಿಂಗಳಾಗಿತ್ತು ಹೋಗಿದ್ದಿ? ಒಂದು ತಿಂಗಳಾಗಿರ್ಲಿವ ಮಳೆ ಹೋಯ್ದು. ಸುಮ್ಮನೆಪ್ಪ, ನಿಮ್ಮಂತ ವಿಡಿಯೋ ಮಾಡಿನೇ ಮಳೆ ಎಲ್ಲ ಬರ್ತಾ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗೈಸ್, ಇವಳೇ ನನ್ನ ವೈಫ್ ಅಲ್ಲ. ದೇವತರ ನೋಡ್ಬೇಡ. ಗೈಸ್, ಇವಳೇ ನನ್ನ ವೈಫ್ ಅನಿತಾ ಅಲ್ವಾ? ಸರಿ, ಬೇರೆಯವ್ರನ್ನ ಮದುವೆ ಮಾಡಿಸು ಹೋಗ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮದುವೆ ಆಗ್ತೀನಿ, ಬೇರೆಯವ್ರನ್ನ ಮದುವೆ ಮಾಡಿಸೆ. ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ. ನಿನ್ಗೇನು ತೀಟೆ ಏನೇ ತೀಟೆ? ಹಿಂಗೆ ಆಗ್ತೀನಿ. ನನಗೇನು ಗೈಸ್, 20 ದಿವಸನೂ ಬರೋಯ್ತದು ಅಲ್ಲ. 50 kg ರಾಗಿ 3 ಜನಕ್ಕೆ ಯಾಕೆ? ನನ್ನ ಮಗಳಿಗೆ ಒಬ್ಳಿಗೆ ಸಾಕೋದು, ಬೇಡ ಗೈಸ್. 50 kg ರಾಗಿ 3 ಜನಕ್ಕೆ. ಅದು ಏನು ಅನ್ಕೊಂಬಿಟ್ಟಿದ್ಯಾ ನೀನು? ಹೇಳು ಹೋಗ್ಲಿ. ಏನು ತಿಕ್ಲು? 50 kg ರಾಗಿ ತಿನ್ಲಿಲ್ಲ ಅಂದ್ರೆ ಇನ್ನೇನು ತಿನ್ಲಿಲ್ಲ. ಇವಳೆ ನನ್ನ ಅರ್ಧಾಂಗಿ ಅನಿತಾ ಅಂತ, ದ ಫೇಮಸ್ ಇಂಜಿನಿಯರ್ ಮಾಡಿದ್ದಾರೆ. ಮಾಡಿಲ್ವಾ ಬೇರೆ? ಏನು ಮಾಡಿಬಿಟ್ಟೆ? ಆಯ್ತು, ಸಾರಿ. ಈಗಿನ ಕಾಲಕ್ಕೆ ರಾಗಿ ಓಡಿಸ್ಬೇಕಂತೆ. ರಾಗಿ ಮಿಲ್ ಹತ್ರ ಹೋಗಿ ಸಿಗ್ತೀನಿ ಈಗ. ಬೈಕ್ ಓಡಿಸ್ತಾ ಇದ್ದೀನಿ ಈಗ. ಬೈಕ್ ಓಡಿಸ್ಕೊಂಡು ಲಾಗ್ ಮಾಡೋಕ್ಕಾಗಲ್ಲ. ನಾನು ಹೋಗಿ ಕರೆಯೋಗೋಣ. ಹಂಗೆ ನಾವಿದ್ದಿದ್ದು ಹಳೆ ಮನೆ, ಅಲ್ಲಿ ಹಿಂದೆ ಕಾಣಿಸ್ತಿದ್ಯಲ್ಲ, ಅದೇ ಬಿಲ್ಡಿಂಗಲ್ಲಿ ನಾವಿದ್ದಿದ್ದು ಅಲ್ವಾನ? ಎಲ್ಲದಕ್ಕೂ ನನ್ನ ಹೆಂಡ್ತಿನೇ ಕಾರಣ. ಈ ವಿಡಿಯೋ ನೋಡ್ತಿದ್ರೆ ಇವರೇ ಬೈಕೊಬೇಕು. ಹಾಂ, ನನ್ನ ಹೆಂಡ್ತಿ ಹಿಂಸೆಯಿಂದನೇ ನಾನು ಖಾಲಿ ಮಾಡಿದ್ದು. ಏನು ಬಾಯಿ ಮುಚ್ಕೊ ಕೂತ್ಕೋ. ಗೈಸ್, ಎಲ್ಲ ಸುಳ್ಳು. ನನ್ನ ಹೆಂಡ್ತಿ ಹಿಂಸೆಯಿಂದ ಅಂತಲ್ಲ, ಒಂದು ಸ್ವಲ್ಪ ಫ್ಯಾಮಿಲಿ ಅಪ್ಗ್ರೇಡ್ ಆಗ್ತಾವ್ರೆ ಈಗ. ಸೊ ಅದಕ್ಕೋಸ್ಕರ ನಾವು ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ. ನಮಗೊಂದು ಚಿಕ್ಕ ಪಾಪು ಇದೆ. ಪ್ರೀವಿಯಸ್ಸಲ್ಲಿ ವೀಡಿಯೋಸ್ಗಳು ನೋಡಿದರೆ ಗೊತ್ತಾಗಿರುತ್ತೆ. ಪ್ರೀವಿಯಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಗೊತ್ತು ನಮಗೆ ಪಾಪು ಆಗಿದೆ ಅಂತ. ಹೊಸ್ದಾಗಿ ಯಾರು ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಅವ್ರಿಗೆ ಮಾತ್ರ ಗೊತ್ತಿರಲ್ಲ ತಾನೇ? ಇಲ್ಲ, ಎಲ್ಲರಿಗೂ ಗೊತ್ತಿರಲ್ಲ. ಯಾರಿಗೂ ಗೊತ್ತಿರಲ್ವಾ? ಒಂದು ಪುಟ್ಟು ಪಾಪು ಆಗಿದೆ, 6 ತಿಂಗಳು.
6 ತಿಂಗಳ 7 ತಿಂಗಳ ನಾನು ಬರ್ತಾಗಿದ್ದೀನಿ ಹೇಳು. ಏನು ಮದ್ರೆ ಮತ್ತೆ ಮಗಳು ಎಷ್ಟು ತಿಂಗಳು ಅಂತ ಗೊತ್ತಿಲ್ಲ ಇನ್ನು. ನನ್ನ ಪ್ರಕಾರ 7 ತಿಂಗಳು ತುಂಬಿ 8ನೇ ತಿಂಗಳು ನಡೀತಿದೆ ಈಗ. ನನ್ನ ಮಗಳಿಗೋಸ್ಕರ ಎಲ್ಲ ಥರ ಡ್ರೈ ಫ್ರೂಟ್ಸು. ಇದೇನಿದೆ? ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಇದೇನಿದೆ ಹೇಳು? ಮಕಾನ ಮಕ್ನ ಗಿಕ್ನ ಎಲ್ಲ ಹಾಕಿ. ಎಷ್ಟೊತ್ತು ಗೋವಿಂದ ಬರೋಕ್ಕೆ? ನನ್ನ ಹೆಂಡತಿ ಹೇಳ್ತಾಳೆ ಅಣ್ಣಂಗೆ ನಿನ್ನ ವೈಫ್ ಅಂತ ಗೊತ್ತಿಲ್ವೇನೋ ಅದಕ್ಕೆ ಲೇಟ್ ಮಾಡ್ತಾವ್ರೆ ಅಂತ. ಅಲ್ಲಿ ಖಾಲಿ ಮಾಡ್ಬಿಟ್ವಲ್ಲ. ಗೊತ್ತಾಯ್ತು. ಅದೇ ಮಗುಗೆ ಪಾಪುಗೆ ಚಪ್ಪಲಿ ಬಿಟ್ಟಿದ್ಯಾ? ಹೆಂಗೋ ಈ ಕಡೆ ಎಲ್ಲ ಬತ್ತಿದ್ವಿ, ಈಗ ಅದು ಇಲ್ಲ ಇನ್ಮೇಲೆ. 2 hours later. ಗೈಸ್, ಇವಳೇ ನನ್ನ ಕ್ಯೂಟ್ ಲಿಟಲ್ ಬೇಬಿ. ಸೇ ಹಾಯ್ ಮಗನೇ. ಈಗ ತಾನೇ ತಿನ್ಬಿಟ್ಟು ಬಂದಿದೆ, ಸೊ ಅದಕ್ಕೋಸ್ಕರ ಏನು ಮಾತಾಡಲ್ತು. ಇವತ್ತೆಲ್ಲ ರೆಸ್ಟ್ ಮೂಡಲ್ಲಿರುತ್ತೆ ನನ್ನ ಮಗಳು. ತಿಂದು ಒಂದು ಅರ್ಧ ಗಂಟೆ ರೆಸ್ಟ್. ಹಾಂ ಹಾಂ ಹಾಂ. ಮೂತಿ ಒರೆಸ್ಕೊಂಬಂಗೆ. ಹೇಗಿದ್ದಾಳೆ ಗೈಸ್ ನನ್ನ ಮಗಳು ಲಿಟಲ್ ಏಂಜಲ್ಲ? ಕಮೆಂಟ್ ಮಾಡಿ ದಯವಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿ ಯು ಗೈಸ್.